ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹಬ್ಬಗಳು ಬರ್ತಾ ಇರುತ್ತೆ. ನಮ್ಗೆ ಏನಾದರೂ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಸಿಹಿ ತಿಂಡಿ ಮಾಡಬೇಕು, ದೇವ್ರ ನೈವೇದ್ಯಕ್ಕೆ ಇಡಬೇಕು, ಅಥವಾ ನಮಗೆ ಏನಾದರೂ ಮಕ್ಕಳು ಕೇಳಿದಾಗ ಇನ್ಸ್ಟೆಂಟಾಗಿ ಸಿಹಿ ತಿಂಡಿ ಮಾಡಬೇಕು ಅನಿಸಿದಾಗ ಈ ರೀತಿ ಅವಲಕ್ಕಿಯಿಂದ ಸಿಹಿ ತಿಂಡಿನ ಮಾಡ್ಕೋಬೋದು. ಬೇಗ ಆಗುತ್ತೆ. ಇದನ್ನು 5ರಿಂದ 10 ನಿಮಿಷದ ಒಳಗಡೆ ಎಲ್ಲ ಬೇಗ ಮಾಡ್ಕೋಬೋದು. ನಾವು ಯಾವಾಗಲೂ ರವೆ ಉಂಡೆ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಅವಲಕ್ಕಿಯಿಂದ ಲಡ್ಡುನ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿನ ನೀಟಾಗಿ ಡಸ್ಟೇನು ಇಲ್ಲದೆ ಇರೋ ಹಾಗೆ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ನಾವು ಬೇಕು ಅಂದ್ರೆ ಪೇಪರ್ ಅವಲಕ್ಕಿನೂ ತಗೋಬಹುದು. ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಮೊದಲಿಗೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ. ಫಸ್ಟು ಗೋಡಂಬಿ ಹಾಕ್ಕೊಂಡು ಅದನ್ನು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡಾದ್ಮೇಲೆ ದ್ರಾಕ್ಷಿನ ಹಾಕಿ ಹುರ್ಕೊಂಡು ನಾವು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ನಾವು ಇದಕ್ಕೆ ಬಾದಾಮಿ, ಪಿಸ್ತಾ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ಸಹ ಹಾಕ್ಕೋಬೋದು. ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಅದೇ ತುಪ್ಪದಲ್ಲಿ ನಾವು ತೊಗೊಂಡಿರೋ 1 ಕಪ್ ಅಷ್ಟು ಅವಲಕ್ಕಿನ ಹುರ್ಕೋತಾ ಇದ್ದೀನಿ. ಅವಲಕ್ಕಿನ ತುಂಬ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬಾರ್ದು. ಅದು ಸ್ವಲ್ಪ ಕ್ರಿಸ್ಪಿನೆಸ್ ಆಗಬೇಕು, ಬಿಸಿ ಆಗಬೇಕು. ಅದುವರೆಗೂ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಅವಲಕ್ಕಿನ ತುಪ್ಪದಲ್ಲಿ ಹುರ್ಕೋಬೋದು. ಇಲ್ಲಾಂದರೆ ನಾವು ಫಸ್ಟು ಅವಲಕ್ಕಿನ ಪೌಡ್ರ್ ಮಾಡಿಕೊಂಡು ಆಮೇಲೂ ಸಹ ಈ ರೀತಿ ತುಪ್ಪದಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಅವಲಕ್ಕಿನ ಹುರ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ತಣ್ಣಕ್ಕೆ ಇಡಬೇಕು. ಅವಲಕ್ಕಿ ಒಂದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ಪೌಡ್ರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನಾವು ತುಪ್ಪ ಹಾಕಿರೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ತುಪ್ಪದಲ್ಲೇ ಹುರ್ಕೊಳ್ಳೋದ್ರಿಂದ. ತುಪ್ಪ ಇಷ್ಟಪಡದೇ ಇರೋರು ತುಪ್ಪ ಇಲ್ದಿರ ಹಾಗೆಯೇ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಕೆಲವ್ರಿಗೆ ತುಪ್ಪ ಅಂದರೆ ಇಷ್ಟ ಇರಲ್ಲ, ಸೊ ಅವರು ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೋಬೋದು. ಈಗ ಹುರ್ಕೊಂಡಿದ್ದಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಚಿರೋಟಿ ರವೆ ಅದಕ್ಕೆ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ರವೆಗಿಂತ ಒಂದು ಸ್ವಲ್ಪ ನುಣ್ಣಕ್ಕಾಗುತ್ತಲ್ಲ ಆ ರೀತಿ ನಾವು ಅವಲಕ್ಕಿನ ಪೌಡ್ರ್ ಮಾಡ್ಕೋಬೇಕು. ಈಗ ನೋಡಿ ಪೌಡರು ರೆಡಿ ಆಗಿದೆ. ನಾನಿಲ್ಲಿ ಚಿಕ್ಕದಾಗಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಅವಲಕ್ಕಿನ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ನಾನಿಲ್ಲಿ ಒಂದು 4ರಿಂದ 5 ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿನ ಹಾಕಿ ನಾನು ಅವಲಕ್ಕಿ ಜೊತೆನೇ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನಾವು ಸಪ್ರೇಟಾಗಿ ಬೇಕು ಅಂದರೆ ಏಲಕ್ಕಿನ ಸಕ್ಕರೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೋದು. ಸೊ ಈಗ ನೋಡಿ ಪೌಡರು ರೆಡಿ ಆಗಿದೆ. ಅವಲಕ್ಕಿನೂ ನುಣ್ಣಕ್ಕೆ ಪೌಡರ್ ಆಗಿದೆ. ಏಲಕ್ಕಿ ಹಾಕೋದ್ರಿಂದ ಲಡ್ಡು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ, ಘಮ್ ಅಂತ ಇರುತ್ತೆ. ನಾನಿಲ್ಲಿ ಇದಕ್ಕೆ 1 ಕಪ್ ಅಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ತೊಗೊಂಡಿರೋದ್ರಿಂದ ಸ್ಟವ್ ಹಚ್ಚಿ ಒಂದು ಸ್ವಲ್ಪ ಪಾತ್ರೆಯಲ್ಲಿ ಕೊಬ್ಬರಿನ ಬಿಸಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಲಡ್ಡು ಮಾಡಿಟ್ಟಾಗ ಕೊಬ್ಬರಿ ಬೇಗ ಹಾಳಾಗಲ್ಲ. ನಾವು ಒಣಕೊಬ್ಬರಿ ಇದ್ದರೆ ಒಣಕೊಬ್ಬರಿನ ತುರಿದುಕೊಂಡು ಹಾಗೆ ಹಾಕ್ಕೋಬೋದು. ಅದನ್ನು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದ್ದರೆ ಆ ಪೌಡರ್ನೂ ಸಹ ಬಳಸಬಹುದು. ನಾವು ಈ ರೀತಿ ಹಸಿ ಕೊಬ್ಬರಿ ಇದ್ದಾಗ, ತುಂಬ ಕೊಬ್ಬರಿ ಇದ್ದಾಗ ಹುರ್ಕೊಂಡು ಇದನ್ನು ನಾವು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು. ತುಂಬ ದಿನ ಇಟ್ಟರೂ ಸಹ ಕೊಬ್ಬರಿ ತುರಿ ಹಾಳಾಗಲ್ಲ. ಅದೇ ಬಾಣಲಿಗೆ ನಾನಿಲ್ಲಿ 3/4 ಕಪ್ ಅಷ್ಟು ಬೆಲ್ಲ ತೊಗೋತಾ ಇದ್ದೀನಿ. ನಾವು ಬೇಕು ಅಂದರೆ ಸಕ್ಕರೆನೂ ಸಹ ಬಳಸ್ಬೋದು. ನಾನಿಲ್ಲಿ ಬೆಲ್ಲ ಬಳಸ್ತಾ ಇದ್ದೀನಿ. 3/4 ಕಪ್ ಅಷ್ಟು ಬೆಲ್ಲನ ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಕರಗಿಸ್ಕೋಬೇಕು. ಇದನ್ನು ಯಾವುದೇ ರೀತಿ ಪಾಕ ತೆಗಿಯೋ ಅವಶ್ಯಕತೆ ಇರಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಇಲ್ಲಿ ಚಿಕ್ಕ ಕಪ್ಪಲ್ಲಿ 1 ಕಪ್ ಅಷ್ಟು ಅವಲಕ್ಕಿ ತೊಗೊಂಡಿದ್ದೆ. ಅದೇ ಕಪ್ ಅಳತೆಗೆ ನಾನಿಲ್ಲಿ ಕೊಬ್ಬರಿ ತುರಿನೂ ಸಹ ತೊಗೊಂಡಿದ್ದೀನಿ. ನಾವು ಸಮ ಪ್ರಮಾಣದಲ್ಲೂ ಸಹ ಕೊಬ್ಬರಿನ ಬಳಸ್ಬೋದು. ನಾವು ಅವಲಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ನೋಡಿ ಬೆಲ್ಲ ಕರಗ್ತಾ ಬಂದಿದೆ. ಇದು ಬೆಲ್ಲ ಫುಲ್ಲು ಕರಗಬೇಕು. ಬೆಲ್ಲ ಕರಗಿದಾದ್ಮೇಲೆ ಬೆಲ್ಲದಲ್ಲಿ ಏನಾದರೂ ಮಣ್ಣೇನಾದರೂ ಇದ್ದರೆ ನಾವು ಅದನ್ನು ಒಂದ್ಸರಿ ಸೋಚ್ಕೊಂಡ್ರೆ ಒಳ್ಳೆಯದು. ಈ ಬೆಲ್ಲದಲ್ಲಿ ಯಾವುದೇ ರೀತಿ ಮಣ್ಣು ಇಲ್ಲದೆ ಇರೋ ಕಾರಣ ನಾನು ಡೈರೆಕ್ಟಾಗಿ ಹಾಗೆ ಕರಗಿಸ್ಕೊಂಡು ಸ್ವೀಟ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ಬೆಲ್ಲ ಕರಗಿರೋದಕ್ಕೆ ನಾವು ಹುರಿದಿಟ್ಕೊಂಡಿರೋ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅವಲಕ್ಕಿನೂ ಹಾಕ್ಕೋಬೇಕು. ಅವಲಕ್ಕಿನೂ ಹಾಕ್ಕೊಂಡು ಎರಡನ್ನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬೆಲ್ಲ ಕರಗಿದ್ರೆ ಸಾಕು, ಯಾವುದೇ ರೀತಿ ಹದ ಪಾಕ ತೆಗಿಯೋ ಅವಶ್ಯಕತೆ ಇರಲ್ಲ. ಈ ಲಡ್ಡು ಮಾಡ್ಕೊಳ್ಳೋದಕ್ಕೆ ನಾವು ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಅವಲಕ್ಕಿ ಮತ್ತು ಕೊಬ್ಬರಿನ ಒಂದು ಸ್ವಲ್ಪ ಹೊತ್ತು ಬೆಲ್ಲದಲ್ಲಿ ಈ ರೀತಿ ಹುರ್ಕೋಬೇಕು. ತುಂಬ ಹೊತ್ತು ಹುರ್ಕೋಬಾರ್ದು, ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ನಮಗೆ ಗೊತ್ತಾಗುತ್ತೆ ಹದ ಯಾವ ರೀತಿ ಹುರ್ಕೋಬೇಕು ಅಂತ. ಹುರ್ಕೋಬೇಕಾದ್ರೆ ತುಂಬ ಹೊತ್ತು ಹುರ್ಕೊಳ್ಳೋಕೆ ಹೋದರೆ ಅದು ಗಟ್ಟಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಸ್ಟವ್ ಮೇಲಿಂದ ಕೆಳಗಡೆ ಇಳಿಸಿ ನಾವು ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ಬೆಚ್ಚಕ್ಕಿರುವಾಗಲೇ ಲಡ್ಡುನ ಕಟ್ಕೋಬೇಕು. ನಾನು 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕಿದೆ, ಲಾಸ್ಟಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ತಣ್ಣಕ್ಕಾಗಕ್ಕೆ ಬಿಡಬೇಕು. ತುಂಬ ತಣ್ಣಕ್ಕಾಗಬಾರ್ದು. ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕು. ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿನ, ಅದನ್ನು ಅವಲಕ್ಕಿ ಮಿಕ್ಸ್ಚರ್
ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವ ರುಚಿಕರವಾದ ಅವಲಕ್ಕಿ ಉಂಡೆ ರೆಡಿ ಆಗುತ್ತೆ. ಈ ರೀತಿ ಅವಲಕ್ಕಿ ಲಡ್ಡುನ ನಾವು ಇನ್ಸ್ಟೆಂಟಾಗಿ ವಿತಿನ್ 5 ಮಿನಿಟ್ಸ್ ಮಾಡ್ಕೋಬೋದು. ಬೇಗನೂ ಸಹ ಆಗುತ್ತೆ. ನಮ್ಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ದೇವ್ರ ನೈವೇದ್ಯಕ್ಕೆ ಇನ್ಸ್ಟೆಂಟಾಗಿ ಸ್ವೀಟ್ ಮಾಡಬೇಕು ಅಂದಾಗ ಈ ರೀತಿ ಅವಲಕ್ಕಿ ಲಡ್ಡುನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಅವಲಕ್ಕಿ ಲಡ್ಡು ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.